ಸರ್ ನಮ್ಗೆ ಇಷ್ಟು ದಿನ ಏನ ರೇಷನ್ ಇಲ್ವಾ? 2,000 ರೂಪಾಯಿ ಬರ್ತಾ ಇದೆಯಾ? 2,000 ರೂಪಾಯಿ ಬರ್ತಲ್ಲ. ಪೆನ್ಷನ್ ಮಾಡಲ್ಲ ಇನ್ನಾನ ಅಂತಾರೆ. ರೇಷನ್ ಕಾರ್ಡ್ ಮಾಡ್ರಿ ಅಂತ ಇವ್ರು ಮುನಿರಾಜರು ಅಷ್ಟು ಆಫೀಸ್ಗೆ ಹೋದ್ರಿ, ಅವರು ಮಾಡ್ಕೊಡ್ಲಿಲ್ಲ. ಮಂಜಣ್ಣರ ಆಫೀಸ್ಗೆ ಹೋದ್ರಿ, ಮಂಜುನಾಥ್ ನಗರ. ದಾಸರಳ್ಳಿ ಹೋದ್ವಿ, ಅವರು ಮಾಡ್ಕೊಡ್ಲಿಲ್ಲ. ಮಲ್ಲಕ್ಕ ನನ್ನ ಹೆಸರು. ಮಲ್ಲಕ್ಕ. ಆಯ್ತು, ನಮ್ಮನ್ನ ಯಾರು ನೋಡ್ಕೊಳ್ಳಲ್ಲ. ಆಯ್ತು. ನಿನಗೆ ಫೋನ್ ಬರ್ತದೆ, ಫೋನ್ ನಂಬರ್ ಐತಿ. ನಿನ್ನ ಹತ್ರಕ್ಕೆ ಫೋನ್ ಮಾಡಿ ನಿನ್ನ ಕರ್ಸ್ಕೋತಾರ ಬಿಡು. ಓಕೆ. ಈಗ 3 ವರ್ಷದಾಗ ಇವ್ರ ಆಫೀಸ್ಗೆ ಹೋದ್ರಿ, ಅವರು ಮಾಡ್ಕೊಡ್ಲಿಲ್ಲ. ಅದಕ್ಕೆ ನಾ ಬಂದಿರೋದು. ನಡಿ ಈಗ ಈ ಕಡೆ. ಕೆಂಪೇಗೌಡ ಪ್ರಶಸ್ತಿ ಕೊಡ್ತೀನಿ. ಕೆಂಪೇಗೌಡ ಪ್ರಶಸ್ತಿ ಅದಕ್ಕೆ ಇದು ಮಾಡಿದ್ರು ಸರ್. ಅಪ್ಲೈ ಇದಾಗಿದೆ. ನಿನಗೇನು ಪ್ರಶಸ್ತಿ? ನಾ ಕಲಾವಿದ ಸರ್. ಆಯ್ತು ನಡಿ. BPL ಕಾರ್ಡ್ ಇಲ್ಲೇನಮ್ಮ? ಹೌದು ಸರ್, BPL ಕಾರ್ಡ್ ಬಂದಿಲ್ಲ. 2 ಸರಿ ಅಪ್ಲೈ ಮಾಡ್ರೆ 2 ಸರಿನೂ APL ಬಂದಿದೆ. ಯಾವ ಆಫೀಸ್ಗೆ ಹೋಗ್ತಾ ಏನಿಲ್ಲ. MLA ಅವರು ಇವರು BJP ಅವರು ಇದ್ದಾಗೂ ಆಫೀಸ್ಗೆ ಹೋಗಿದ್ದೀನಿ, ಎಲ್ಲೂ ಮಾಡ್ಕೊಟ್ಟಿಲ್ಲ. ನಿನ್ನ ಫೋನ್ ನಂಬರ್ ಹೇಳು. 9686 9686 70 5053. ನಿನ್ನ ಹೆಸರು? ನಾಗರತ್ನ ಅಂತ. ಅದು ಕರೆಕ್ಟಾಗಿ ಇದು ಸ್ಕಾಲರ್ಶಿಪ್ ಬರ್ತಾ ಇಲ್ಲ. BPL ಕಾರ್ಡ್ ಇಲ್ಲ ಅಂದ್ರೆ ಏನು ಬರಲ್ಲ ಅಂತ ಹೇಳ್ತಾರೆ. ಫಸ್ಟ್ BPL ಕಾರ್ಡ್ ಮಾಡಿಸು. ಮಂಜಣ್ಣ ಎಲ್ಲ ಆಫೀಸ್ಗೆ ಹೋಗಿದ್ದೀನಿ, ಮಾಡಿಸ್ತೀನಿ ನಡಿ. ರೆಸ್ಪಾನ್ಸ್ ಮಾಡಲ್ಲ ಯಾರು. ಸರ್ ನಿಮ್ಮ ಆಫೀಸ್ ಹತ್ರನೂ ಬಂದಿದ್ದೆ ಸರ್. ಸರ್ ನಮಸ್ಕಾರ. ತುಮಕೂರಿಂದ ಬಂದಿರೋದು ಸರ್. ಇಲ್ಲಿ ಸಂಕೇಳಿ ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರು ನನಗೆ ಪಜೆರಾ ಸ್ಪೋರ್ಟ್ಸ್ ಕಾರ್ ನನ್ನ ಹೆಸರಲ್ಲೆಲ್ಲ ಲೋನ್ ತಗೊಂಡು ದುಡ್ಡೆಲ್ಲ ತುಂಬ ಮೋಸ ಮಾಡಿದ್ದಾರೆ ಸರ್. ಎಲ್ಲ ಬಂದಿದೆ, ಬಟ್ ಅವ್ರ ಅಮೌಂಟ್ ಬಿಡ್ತಿಲ್ಲ ಬ್ಯಾಂಕಲ್ಲಿ. ಮತ್ತೆ ಸರ್ ನಾನು ದಾಸರಳ್ಳಿ ಕ್ಷೇತ್ರದ ಸಮಸ್ಯೆ ಇದೆ, ಸ್ವಲ್ಪ ಮಾತಾಡ್ಬೋದಾ ಸರ್? ಚಿಕ್ಕಮಣ್ಣವ್ರ ಕೆರೆ ಸಾರ್ಗೂ ಗೊತ್ತಿದೆ, ತುಂಬ ಪ್ರಾಬ್ಲಮ್ ಇದೆ. ಮತ್ತು ಪಬ್ಲಿಕ್ ಈ ಟಾಯ್ಲೆಟ್ ಸರ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಬೆಂಗಳೂರು ಕಮಿಷನ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ, ಬಟ್ ಏನಿಲ್ಲ. ಸಾರ್ಗೂ ವಿಡಿಯೋ ಕಳಿಸಿದ್ದೀನಿ. ಫಸ್ಟು ಗೃಹಲಕ್ಷ್ಮಿ ದುಡ್ಡು ಬರಲಿ ನಡಿ ಹೆಂಗ್ಸರ್ಗೆ. ಸರ್ ಸ್ವಲ್ಪ ನನ್ನ ಪ್ರಾಬ್ಲಮ್ ಕೇಳಿಸಿ ಸರ್. ಎರಡು ಕಿಡ್ನಿ ತೊಂದರೆ ಆಗುತ್ತಿದೆ ಸರ್. ಡಯಾಲಿಸಿಸ್ ಆಗ್ತಾ ಇದೆ, ಅದರಿಂದ ಸಹಕಾರದಿಂದ ಏನೋ ಕೊಡ್ತಾರೆ. ಮೊನ್ನೆ ಬೇರೆ ಅನುದಾನ 2 ಕಿಡ್ನಿ ಫೇಲಿಯರ್ ಆಗಿ ಡಯಾಲಿಸಿಸ್ ಹೋಗ್ತಾ ಇದೆ ಸರ್. ಸಾಹೇಬ್ರಿಗೂ ಹೇಳಿದ್ದೀನಿ, ಏನೋ ಗೌರ್ಮೆಂಟಿಂದ ಏನೋ ಕೊಡ್ತಾರೆ. CM ರಿಲೀಫ್ ಫಂಡ್ ಅರ್ಜಿ ಕೊಟ್ಟಿದ್ಯಾ? ಹೌದು ಸರ್, ಹೌದು ಸರ್. ಇನ್ನೂ ಬಂದಿಲ್ವಾ? ಈಗ ಕೊಟ್ಟಿದ್ದೀನಿ ಸರ್, ಇನ್ನೂ ಬರ್ದಿಲ್ಲ ಸರ್. ಈಗ ನಿಮಗೆ ಕೊಡ್ತಾ ಇದ್ದೀನಿ ಸರ್. ಏನು ಎಷ್ಟು ಖರ್ಚಾಗಿದೆ? 4 ಲಕ್ಷ ಆಗುತ್ತೆ ಸರ್ ತಿಂಗಳಿಗೆ. ವರ್ಷಕ್ಕೆ 4 ಲಕ್ಷ ಆಗುತ್ತೆ ಸರ್. ತಿಂಗಳಿಗೆ 37,000 ರೂಪಾಯಿ ಆಗುತ್ತೆ ಸರ್. ಯಾವ ನೀನು? ಇಲ್ಲೇ ಮುನೇಶ್ವರಲ್ಲಿ ಅವ್ರು ಸರ್. ಸಾರ್ ಗೊತ್ತು. ಅವರೇನೋ ಸಹಾಯ ಮಾಡಲಿಲ್ವಾ? ಈ ಸಾಹೇಬ್ರ ಹತ್ರ ಬಂದೆ ಲೆಟ್ರ್ ಬರ್ಕೊಟ್ರು ಡಯಾಲಿಸಿಸ್ಗೆ, ಅದು ಆಗಲಿಲ್ಲ ಸರ್. ಡಯಾಲಿಸಿಸ್ಗೆ ಲೆಟ್ರ್ ಬರ್ಕೊಟ್ಟಿದ್ರಲ್ಲ ಸರ್. ಇಲ್ಲಿ ನಮ್ಮಲ್ಲೇ ಫ್ರೀ ಮಾಡ್ತಾ ಇದ್ವಲ್ಲ, ಅದು ಮಿಷಿನೇ ಇಲ್ಲ ಅಂದ್ಬಿಟ್ರು ಸರ್. ಈಗ 5 ಕೊಡಿಸಿದ್ದೀವಿ. ನಾನು ಹೋಗಿ 8 ಈಗ ಮಾಡಿಸಿದ್ದೀವಿ. ಕೆಟ್ಟೋಗಿದ್ದು ಮಿಷಿನ್ ಇಲ್ಲ. ಸ್ಟ್ರೈಕ್ ಮಾಡಿದ್ವಲ್ಲ ನಾವು, ಡಯಾಲಿಸಿಸ್ ಫ್ರೀ ಮಾಡ್ತಾ ಇದ್ವಿ. ಅವರೊಂದು ಸ್ವಲ್ಪ ಗೌರ್ಮೆಂಟಿಂದ ಏನೋ ಸ್ಕೀಮ್ ಇದೆ ಅಂತ ಸರ್. ಕೆರೆ ಬಗ್ಗೆ ಸ್ವಲ್ಪ ಫೋನ್ ಮಾಡ್ತೀನಿ ಅಂದರು, ಫೋನು ಮಾಡಿಲ್ಲ. ಹೋಗಿ ಕೇಳಿದ್ದಕ್ಕೆ ಮಿಷಿನ್ ಇಲ್ಲ ಅಂತಾನೆ ಇದ್ದಾರೆ. ಆಯಿತು, 25,000 ರೂಪಾಯಿ ಕೊಡ್ತೀನಿ ನಡಿ. ಸರ್ ಕೆರೆ ಬಗ್ಗೆ ಮಾತಾಡ್ಬೇಕು ಸರ್. ಸರ್ ಒಂದು ನಿಮಿಷ. ನಮ್ಮ ಏರಿಯಾದಲ್ಲಿ ಕೆರೆ ಸಿಕ್ಕಾಬಟ್ಟೆ, ಚಿಕ್ಕಬಣ್ಣವರ ಕೆರೆ ಸರ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಸರ್. 1 ಕಿಲೋಮೀಟ್ರ್ ಯಾರೂ ವಾಸಿಸೋಕ್ಕಾಗಲ್ಲ ಸರ್. ಅಷ್ಟಿಗೂ ಸ್ಯಾನಿಟ್ರಿ ಇದು ಎಲ್ಲ ಗಲೀಜು ಹೋಗುತ್ತೆ. ಅರ್ಜಿ ಸರ್ ನನಗೆ ಗೊತ್ತಿಲ್ಲ, ಗೃಹಲಕ್ಷ್ಮಿ ಮಾತ್ರ ಅಂತ ಇದ್ದಿತ್ತು. ಓಕೆ ಸರ್, ಥ್ಯಾಂಕ್ ಯು. ಸರ್ ಮನೇಲಿ ಕರೆಂಟ್ ಇಲ್ಲ.